ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇದು ಶನಿವಾರ ಮತ್ತು ಆದಿತ್ಯವಾರದ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ 3-4 ದಿನ ಲೇಟ್ ಆಯಿತು. ಕಾರಣ ಏನು ಅಂತ ಹೇಳಿ ನಾಳೆಯ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೇನೆ. ಶನಿವಾರ ನಮ್ಮ ಮನೆಯಲ್ಲಿ ಗೊಬ್ಬರ ತುಂಬಲಿಕ್ಕೆ ಅಂತ ಹೇಳಿ ಬಂದಿದ್ದರು. 3 ಜನ ಬಂದಿದ್ದರು. 4 ಜನ ಹೇಳಿದ್ದು ನಾವು, ಆದರೆ 3 ಜನ ಬಂದಿದ್ದರು. ಹಾಗಾಗಿ ಅಪ್ಪ ಕೂಡ ಹೆಲ್ಪ್ ಮಾಡ್ತಾಯಿದ್ರು, ಬೇಗ ಒಮ್ಮೆ ಆಗಲಿ ಅಂತ ಹೇಳಿ. ಹಾಗೆ ನಾವು ಅವರಿಗೆ ತಿಂಡಿ ಎಲ್ಲ ರೆಡಿ ಮಾಡಿದ್ವಿ. ಆ ತಿಂಡಿಗೆ ಕಪ್ಪು ರೊಟ್ಟಿ ಮತ್ತು ಚಟ್ನಿ ಇತ್ತು. ಆಮೇಲೆ ಹಾಗೆ 9 ಗಂಟೆಗೆ ಇವರು ಬರ್ತಾರೆ. ಹಾಗೆ 10 ಗಂಟೆಗೆ ಚಹಾ ತಿಂಡಿ ಎಲ್ಲ ರೆಡಿ ಮಾಡಿರ್ತೇವೆ ನಾವು. ಇಲ್ಲಿ ಅಪ್ಪ ಸ್ಪೆಷಲ್ ಆಗಿ ಬಂಗುಡೆ ಗಸಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಇಲ್ಲಿ ಡಾಕ್ಟರ್ ಬಂದರು, ಗಬ್ಬರ್ ಮತ್ತು ಬಂಫಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಅಂತೇಳಿ. ನಿಜವಾಗಿ ನಮ್ಮ ದನ ಪಿಂಕಿ ಏನಿದೆ ಅದಕ್ಕೆ ಒಂದು ಇಂಜೆಕ್ಷನ್ ಬೇಕಿತ್ತು, ಹಾಗಾಗಿ ಡಾಕ್ಟರ್ ಬಂದಿದ್ರು. ಹಾಗೆ ನಾಯಿಗಳಿಗೆ ಪಾಸ್ಪೋರ್ಟ್ ಮಾರೆ ನೋಡಿ, ಇದು ನಮ್ಮ ಗಬ್ಬರಿತ್ತು ಪಾಸ್ಪೋರ್ಟ್. ನಮ್ಮ ಗಬ್ಬರಿಗೆ ನಾವು ನಾರ್ಮಲ್ ವ್ಯಾಕ್ಸಿನ್ ಏನಿದೆ ಅದು ರೇಬಿಸ್ ಇದೆಲ್ಲ ಇರುತ್ತೆ ನೋಡಿ, ಅದೇ ಕೊಡಿಸಿದ್ದು, ಡಾಕ್ಟರ್ ಸಜೆಸ್ಟ್ ಮಾಡಿದರು ಅಂತ ಹೇಳಿ. ಇಲ್ಲಿ ಪ್ರಮಿಳವನಿ ಕೂಡ ಬಂದಿದ್ರು. ಅವರು ಬರುವಾಗ ಗಸಗಸೆ ಪಾಯಸ ತಗೊಂಬಂದಿದ್ರು. ಹಾಗೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಚಹಾ ತಿಂಡಿ ಎಲ್ಲ ಮಾಡ್ತಾಯಿದ್ದೇವೆ. ಹಾಗೆ ಅಣ್ಣನವರು ಬಂದಿದ್ರಲ್ಲ ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ, ಅವರಿಗೆ ಕೂಡ ಚಹಾ ತಿಂಡಿ ಎಲ್ಲ ಕೊಟ್ಟು, ಇಲ್ಲಿ ಅಪ್ಪ ಅವರು ಮಸಾಲ ಹಾಕಿದರು ಬಂಗುಡೆ ಗಸಿಗೆ ಅಂತೇಳಿ, ಅದು ತೆಗಿತಾ ಇದ್ದಾರೆ. ಅಮ್ಮ ಇಲ್ಲಿ ಅನ್ನ ಬಿಸಿ ಮಾಡೋದು, ಪಾತ್ರೆ ತೊಡೋದೆಲ್ಲ ಮಾಡ್ತಾಯಿದ್ರು. ಹಾಗೆ ಅಪ್ಪನಿಗೆ ಬಂಗುಡೆ ಗಸಿ ಮಾಡಲಿಕ್ಕೆ ಅಂತ ಹೇಳಿ ತೆಂಗಿನ ಹಾಲು ಬೇಕಿತ್ತು. ಹಾಗಾಗಿ ತೆಂಗಿನ ಹಾಲು ನಾನು ರೆಡಿ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಅಪ್ಪ ಅಡುಗೆ ಮಾಡೋದಂತ ಹೇಳಿದರೆ ನಮಗೆ ಎಲ್ಲರಿಗೂ ತುಂಬ ಖುಷಿ. ಯಾಕಂತ ಹೇಳಿದರೆ ನಮಗೆ ಹೋಟೆಲ್ಗೆ ಹೋಗುವಂಥ ಪ್ರಮೇಯವೇ ಬರುತ್ತಿಲ್ಲ. ಅಪ್ಪ ಚಂದ ಮಾಡಿ ಅಡುಗೆ ಮಾಡೋದ್ರಿಂದ ನಮಗೆ ಖುಷಿ ತುಂಬ, ಅವರು ಅಡುಗೆ ಮಾಡೋ ದಿನ. ಹಾಗೆ ಇಲ್ಲಿ ನೋಡಿ, ಇದು ಮಸಾಲ ಕುದೀತಾ ಇದೆ. ನಾನು ರುಚಿ ನೋಡ್ತಾ ಇದ್ದೇನೆ, ಉಪ್ಪು ಸರಿಯಾಗಿದೆ ಅಂತ ಹೇಳಿ ಕೇಳಿದರು ಪಪ್ಪ. ಹಾಗೆ ನಾನು ರುಚಿ ನೋಡ್ತಾ ಇದ್ದೇನೆ. ಆಮೇಲೆ ಇಲ್ಲಿ ಗಸಗಸೆ ಪಾಯಸ ತಗೊಂಬಂದಿದ್ರಲ್ಲ ಪ್ರಮಾಣವನಿ, ಅದನ್ನೇ ಈಗ ನಾವು ಕುಡಿತಾ ಇದ್ದೇವೆ. ಗಸಗಸ ಪಾಯಸ ಬಾರಿ ಬರ ಕಮಿಲ ಸಿಕ್ಲೆ ಮಸ್ತ್ ಬರ. ಥ್ಯಾಂಕ್ ಯು ಮೇಡಮ್ ಪ್ರಮಿಳವನಿ. ಥ್ಯಾಂಕ್ ಯು ಬ್ರಹ್ಮ. ಕೌಚೆ ಮಾತ್ರ ಕಾಲಲ್ಲೇ ಅಂತ ಎಂತ ಕಲ್ಚೆ ಇಂಪಾರ್ಟೆಂಟ್ ಪರಲೆಕ್ಕಿತ್ತು ಬೀರ್ಲೆ ಉಂಚಿ ಚಾಕ್ಲೇಟಾ ಬರೀ ಕಾಲಿಗೆ ಪೊಳೋಣ ಅನ್ನಿ ಪೊಳೇಜೆ. ಪ್ರಮಿಳವನಿ ಗಸಗಸೆ ಪಾಯಸ ತಗೊಂಡ್ಬಂದಿದ್ರು. ನಾವು ಮೊನ್ನೆಯಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಗಸಗಸೆ ಪಾಯಸ ಮಾಡಬೇಕು ಅಂತ. ಹಾಗೆ ಫೈನಲಿ ಪ್ರಮಿಳವನಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಗಸಗಸೆ ಪಾಯಸ ತಿಂತಾ ಇರೋದು. ನಾನು ನೋಡಿದ್ದು ಸೂರ್ಯವಂಶದಲ್ಲಿ ಮಾತ್ರ ಗಸಗಸೆ ಪಾಯಸ. ಇವತ್ತು ಪ್ರಮಿಳವನಿ ಮಾಡಿದ್ರಿಂದ ಸಿಕ್ಕಿದ್ದು ಗಸಗಸೆ ಪಾಯಸ ತಿನ್ನಲಿಕ್ಕೆ. ತುಂಬ ಒಳ್ಳೆಯದಿದೆ, ತುಂಬ ಸ್ವಾದಿಷ್ಟವಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ವಾವ್, ಥ್ಯಾಂಕ್ ಯು ಪ್ರಮಿಳವನಿ. एकाल्याक पास झाल्याक कितले मार्क्स मेळ्ळे. ಇದು ಪ್ರಿಷಲ್ ನಮಗೆ ಸ್ವೀಟ್ ತಗೊಬಂದಿದ್ಲು. ಅವಳದು ರಿಸಲ್ಟ್ ಡೇ, ಅವಳು ಪಾಸ್ ಆದ ಲೆಕ್ಕದಲ್ಲಿ ಅಂಥೇಳಿ ಸ್ವೀಟ್ ತಗೊಬಂದಿದ್ಲು. ಪ್ರಿಷಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮನು. तुमची गोली अवस्था रे पास पास
ಹಾಗೆ ಶನಿವಾರದ ದಿನ ಮುಕ್ತಾಯ ಆಯಿತು. ಎಂಡಿಗೆ ನಾನಿಲ್ಲಿ ಗಿಬ್ಲಿ ಬಿಬ್ಲಿ ಎಲ್ಲ ಮಾಡ್ತಾ ಇದ್ದೆ, ಟ್ರೆಂಡಿಂಗಲ್ಲಿತ್ತಲ್ಲ. ಹಾಗೆ ನಾನು ಕೆಲವು ಬ್ಯುಸಿ ಕೆಲಸದಲ್ಲಿದ್ದರೆ ನನಗೆ ಕೆಲವು ವಿಡಿಯೋ ಮಾಡೋದು ಮರ್ತು ಹೋಗುತ್ತೆ. ಹಾಗೆ ಶನಿವಾರ ಸ್ವಲ್ಪ ಸ್ವಲ್ಪ ನಾನು ವಿಡಿಯೋ ಮಾಡಿದಷ್ಟೇ. ಇದು ಸಂಡೇ, ಆದಿತ್ಯವಾರ ನಾವು ಚರ್ಚಿಗೆ ಹೊರಡ್ತಾ ಇದ್ದೇವೆ. ನಾನು ನನ್ನ ತಮ್ಮ, ನನ್ನ ಅಮ್ಮ ಪ್ರಮಿಳೋನಿ ಎಲ್ಲ. ನಾನು ಹೇಳಿದಲ್ಲ ಲಾಸ್ಟ್ ಟೈಮ್, ನನ್ನ ಅಪ್ಪ ಮತ್ತು ತಮ್ಮ ಏನಿದ್ದಾರೆ ಅವರು ಬೆಳಿಗ್ಗೆ ಬೇಗ ಹೋಗ್ತಾರೆ, ಅವರಿಗೆ ಡೈರಿಗೆ ಹಾಲು ಹಾಕ್ಲಿಕ್ಕೆ ಉಂಟಂತ ಹೇಳಿ. ಹಾಗೆ ನಾವು ಚರ್ಚಿಗೆ ಬಂದು ತಲುಪಿದ್ವಿ. ಈಗ ಇದು ನಮ್ಮ ಹೊಸಬೆಟ್ಟು ಹೋಲಿ ಕ್ರಾಸ್ ಚರ್ಚ್ ಅಂತ. ಈಗ ಪೂಜೆ ಎಲ್ಲ ಮುಗಿಸಿ ನಾವು ಮನೆಯ ಕಡೆ ಹೋಗ್ತಾ ಇದ್ದೇವೆ. ಇದು ನಮ್ಮ ಕಡೆಯ ದಾರಿ, ಬೆಟ್ಟ ಗುಡ್ಡ ಎಲ್ಲ. ವಾತಾವರಣ ತುಂಬ ಖುಷಿಯಾಗತ್ತೆ ಪರಿಸರದ ನಡುವಲ್ಲಿ ಇರಲಿಕ್ಕೆ. ಹಾಗೆ ನಾವೀಗ ವಾಪಸ್ ಮನೆಯ ದಾರಿಯಲ್ಲಿದ್ದೇವೆ. ನಮ್ಮ ಮನೆಗೆ ಚರ್ಚಿಂದ ಗಾಡಿಯಲ್ಲಿ ಬರೋದಾದರೆ ಒಂದು 15 ನಿಮಿಷ ಆದರೂ ಬೇಕು. ಮೊದಲೆಲ್ಲ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಚರ್ಚಿಗೆ. ತುಂಬ ಲೇಟ್ ಆಗ್ತಾಯಿತ್ತು. ಮನೆಯಿಂದ ಒಂದೂವರೆ ಗಂಟೆ ಏನೋ ಬೇಕಾಗಿತ್ತು ನಮಗೆ. ಇದೆಲ್ಲ ಇರ್ತಾ ಇದ್ದಲ್ಲ, ಪಾಠ ಎಲ್ಲ ಇರ್ತಾ ಇತ್ತಲ್ಲ ಅಲ್ಲಿ ಚರ್ಚಲ್ಲಿ ಮಕ್ಕಳಿರುವಾಗ ನಾವು. ಆಗ ನಮಗೆ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು ಮೂವರನ್ನು ಕೂಡ. ಹಾಗೆ ಆಗ ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಇತ್ತು. ಆ ದಾರಿ, ಮಳೆ ಬರುವಾಗ ಎಲ್ಲ ನೀರೆಲ್ಲ ಇರ್ತಾ ಇತ್ತಲ್ಲ, ಅದರಿಂದ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನೋಡಿ, ಇದು ಇಂಗಿನ ಗಿಡ, ಇದು ಎಷ್ಟು ಹೂವಾಗಿದೆ ಅಂತ. ನಾನು ಆಮೇಲೆ ರೋಸ್ ಮಾಡಲಿಕ್ಕೆ ಕೂತ್ಕೊಂಡೆ ಟಿಶ್ಯೂ ಪೇಪರಿಂದ. ಹೀಗೂ ಸಮಯ ಇತ್ತು ನನಗೆ, ಹಾಗೆ ಇದೊಂದು ಮಾಡುವ ಅಂತ ಹೇಳಿ ಕೂತ್ಕೊಂಡೆ. ಚಂದ ಬಂದಿತ್ತು ಮಾತ್ರ ರೋಸ್. ನಂತರ ಕಲರ್ಸ್ ಇರಲಿಲ್ಲ ಅಂತ ಹೇಳಿ ಮಾತ್ರ. ಆದರೆ ಇದು ರೋಸ್ ಏನಿತ್ತು ಫಸ್ಟ್ ಟೈಮ್ ಮಾಡಿದ್ದು ನಾನು, ಆದರೆ ಸಹ ತುಂಬ ಚಂದ ಬಂದಿತ್ತು. ಮಿಡ್ಲಲ್ಲಿ ಪ್ರಮಾಣ ನೋಡಿ ಇಬ್ಲ ಜ್ಯೂಸ್ ತಗೊಂಬಂದರು. ಇಬ್ಲಾ ಜ್ಯೂಸ್ ದೈ ಪ್ರಮೇಳವನಿ. रोज काले 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 रोज कलर नाम जोड़े पिंचन ಎಲ್ಲ ಪೂರ ಕಲರ್ ಮುಜೆ ಪಿಂಚನ್ ಎಲ್ಲ ಬರೋಣ. ಚೆಂದಾಗಿದೆ ಆಯ್ತಾ, ಚೆಂದಾಗಿದೆ. ಅದಕ್ಕೆ ಕಲರ್ ಪಿಂಕ್ ರೆಡ್ ಎಲ್ಲ ಕೊಡ್ಬೇಕು. ಅದು ಈ ಮಾಂಗ ಕೊಂಡೋಗಿದ್ದಾನೆ, ಇವರು ಕೊಂಡೋಗಿದ. ಆಮೇಲೆ ತೋನ್ ಪುಸ್ತಾನೆ ಪ್ರಿಶು ತಂತನ್ ಕೆಲ್ಲೆ ಕಲರ್ ದೇವನು ಬರೋದಲ್ಲನೆ ಪಾಡ್ಗನ್ನ ಬರಡೆದು. ದೊರ್ತಾ ನಿಶ್ಚಯ ನಿತ್ಯ ದುಕ್ರಮಾಸ್. ಇದು ಟಿಶ್ಯೂ ರೋಸ್ ನಾನು ಹೇಗೆ ಮಾಡೋದು ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೇನೆ ಶಾರ್ಟ್ಸಲ್ಲಿ. ಡೀಟೇಲ್ ವಿಡಿಯೋ ಒಂದು ನಾನು ಅಪ್ಲೋಡ್ ಮಾಡ್ತೇನೆ ಇನ್ನು 2-3 ದಿನದಲ್ಲಿ. ಹಾಗೆ ಇದು ರೋಸ್ ಮಾಡಿದರೆ ಸಾಕಾಗತ್ತಾ, ಎಲ್ಲರಿಗೆ ತೋರಿಸ್ಬೇಕಲ್ಲ. ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಮಹಿಳಾ ಮಂಡಳಿ ಹೇಗೆ ಕೂತ್ಕೊಂಡಿತ್ತು. ಹಾಗೆ ನಾನು ಫಸ್ಟ್ ಅಪ್ಪನ ತಲೆಗಿಟ್ಟು ನೋಡಿದೆ, ಆಮೇಲೆ ಪ್ರಮಿಳನ್ನು ಹಾಗೆ ಎಲ್ಲರ ತಲೆಗಿಟ್ಟು ನೋಡಿದೆ. ಖುಷಿ ಅಲ್ಲ, ಒಂದು ನಾವು ಮಾಡಿದ ಒಂದು ಕ್ರಾಫ್ಟ್ ಏನಿದೆ ಅದು ಎಲ್ಲರಿಗೆ ತೋರಿಸಲಿಕ್ಕೆ. ಹಾಗೆ ನಾನು ಅದೇ ಮಾಡ್ತಾ ಇದ್ದದಲ್ಲಿ. ಅಷ್ಟೊತ್ತಿಗೆ ಸಂಜೆ ಆಯಿತು. ಇಲ್ಲಿ ಗಿರಿಜಕ್ಕ ಏನಿದ್ದಾರಲ್ಲ ಅವರು ಅವರ ಮನೆಗೆ ಯುಗಾದಿಗೆ ಅಂತ ಹೇಳಿ ಕರೆದಿದ್ರು. ಹಾಗೆ ನಾವೆಲ್ಲರೂ ಅವರ ಮನೆಗೆ ಯುಗಾದಿಗೆ ಹೋಗಿದ್ವಿ. ಅವರಿಗೆ ನಾವೆಲ್ಲಿ ಬಂದದ್ದು? ಪ್ರೆಷರೆಲ್ಲ ಒಂದು 5 ನಿಮಿಷ ಮುಂಚೆನೆ ನಮಗಿಂತ ಬಂದಿದ್ರು. ಹಾಗೆ ಅವರು ಕೂತ್ಕೊಂಡು ಟಿ ವಿ ಎಲ್ಲ ನೋಡ್ತಾ ಇದ್ರು. ಇದು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ನಾವು ಗಿರಿಜಕ್ಕನ ಮನೆಗೆ ಬಂದಿದ್ವಲ್ಲ. ಇಲ್ಲಿ ನೆರೆಕರಿಯಲ್ಲೆಲ್ಲ ಹಾಗೇನೆ. ನಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಇರುವಾಗ ಅವ್ರು ಬರ್ತಾರೆ, ಅವರ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದರೆ ಅವರು ನಮ್ಮನ್ನು ಕರೀತಾರೆ. ಹಾಗೆ ನಾವು ಹೋಗ್ತಾ ಇರ್ತೇವೆ, ಅವ್ರು ಸಹ ಬರ್ತಾ ಇರ್ತಾರೆ ನಮ್ಮ ಮನೆಗೆ. ಹಾಗೆ ಇಲ್ಲಿ ಎಲ್ಲ ಹಳ್ಳಿಯಲ್ಲೆಲ್ಲ ನಮ್ಮ ಜನರೆಲ್ಲ ಹೀಗೇನೆ ಇರೋದು. ಹಾಗೆ ಖುಷಿ ಆಗ್ತದೆ ಒಬ್ಬರನ್ನೊಬ್ಬರು ಮಾತಾಡಿಸ್ಲಿಕ್ಕೆ ಅಥವಾ ಹೆಲ್ಪ್ ಮಾಡಲಿಕ್ಕೆ. ಯಾವುದಕ್ಕಾದರೂ ಒಂದು ಯಾರಾದರೂ ಇರ್ತಾರೆ ಅಂತ ಹೇಳಿ ಒಂದು ಫೀಲಿಂಗ್ ಬರುತ್ತೆ. ಹಾಗೆ ಹಳ್ಳಿಯಲ್ಲಿ ಅದೊಂದು ತುಂಬ ಖುಷಿಯಾಗಿರುವಂಥ ವಿಷಯ. ಇಲ್ಲದಿದ್ದರೆ ಫ್ಲ್ಯಾಟಲ್ಲೆಲ್ಲ ಸಿಟಿಯಲ್ಲೆಲ್ಲ ಇದ್ದರೆ ನಮ್ಮ ಆಚೆ ಸೈಡಿನ ಮನೆಯಲ್ಲಿ ಯಾರಿದ್ದಾರೆ ಅಂತ ಗುರ್ತ ಸಹ ಇರೋದಿಲ್ಲ ನಮಗೆ. ಹಾಗೆ ಹಳ್ಳಿಯಲ್ಲೆಲ್ಲ ಅದೊಂದು ಒಳ್ಳೆಯ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಒಬ್ಬರಿಗೊಬ್ಬರು ಅಂತ ಹೇಳಿ ಇರ್ತಾರೆ ಹೆಲ್ಪ್ ಮಾಡಲಿಕ್ಕೆ, ಅಥವಾ ಏನಾದರೂ ಅರ್ಜೆಂಟ್ ಏನಾದರೂ ಇದ್ದರೆ, ಈ ಥರ ಹಬ್ಬ ಹರಿದಿನ ಇದ್ದರೆ ಆ ಥರ. ಹಾಗೆ ಇಲ್ಲಿ ಎಲ್ಲರೂ ನೋಡಿ ಊಟ ಮಾಡ್ತಾ ಇದ್ದಾರೆ. ಊಟಕ್ಕೆ ಅಂತ ಪೂರಿ ಇತ್ತು, ಪೂರಿ, ಆಲೂ, ಕಡಲೆಮಣಲು ಇತ್ತು, ಸಾಂಬಾರಿತ್ತು, ಮತ್ತು ಅನ್ನ ಸಾಂಬಾರಿತ್ತು. ಆಮೇಲೆ ಗಿರಿಜಕ್ಕ ಪಾಯಸ ಮಾಡಿದ್ರು. ಆಯಿತು, ಎಂಥ ಪಾಯಸ ಮಾಡಿದ್ರು, ಸೂಪರ್ ಆಗಿತ್ತು ಪಾಯಸ ಮಾರೆ, ಕಡಲೆಬೇಳೆದು ಪಾಯಸ. ಗಿರಿಜಕ್ಕನ ಮನೆ ಯಾವ ಥರ ಅಂತ ಹೇಳಿದರೆ
ಈಗ ಅಂತ ಹೇಳಿ ಅಲ್ಲ ನಾವು ಹೇಳೋದು, ಮೊದಲಿಂದ ಸಹ ಗಿರ್ಜಕ್ಕನ ಮನೆಗೆ ಹೋದರೆ ಖಾಲಿ ಕೈಯಲ್ಲೊಂದು ಗಿರ್ಜಕ್ಕ ಕಳಿಸ್ತಿಲ್ಲ. ಎಂತಾದರೂ ತಿಂಡಿ ತಿನ್ನಿಸಿ, ಚಹಾ ಕುಡಿಸಿ, ಇಲ್ಲದ್ರೆ ಊಟ ಮಾಡಿಸಿ ಆದರೂ ಕಳಿಸ್ತಾರೆ. ಆ ಥರ ಯಾರೇ ಹೋಗಲಿ, ನಾವು ಅಂತ ಅಲ್ಲ, ಯಾರೇ ಹೋಗಲಿ ಗಿರ್ಜಕ್ಕ ಒಂದು ಖಾಲಿ ಕೈಯಲ್ಲಿ ಒಂದು ಕಳಿಸಿಲ್ಲ. ಇವರು ಗಿರ್ಜಕ್ಕನ ಗಂಡ ಬ್ಲೂ ಕಲರಲ್ಲಿ ಶರ್ಟ್ ಹಾಕಿದಾರಲ್ಲ, ಅವ್ರು ಗಿರ್ಜಕ್ಕನ ಗಂಡ, ಅವರು ಸಹ ಹಾಗೆ ಒಳ್ಳೆ ಮಾತಾಡ್ತಾರೆ. ಮಕ್ಕಳು ಸಹ ಹಾಗೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ಗಿರ್ಜಕ್ಕನ ಮನೆಗೆ ಹೋದರೆ ರಿಸ್ಟ್ರಿಕ್ಷನ್ ಎಲ್ಲ ಇರೋದಿಲ್ಲ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ತೊಗೋಬೇಡ, ಇದು ತೊಗೋಬೇಡ ಅಂಥೇಳಿ ಫ್ರೀಯಾಗಿ. ಮತ್ತು ಗಿರ್ಜಕ್ಕ ಮಾತಾಡಿಸೋದು ಕೂಡ ಹಾಗೆ, ನಮ್ಮನ್ನೆಲ್ಲ ಪುಟ್ಟ, ಅಪ್ಪು, ಮಗ, ಬತ್ತರೆ ಅಪ್ಪು, ಅಂದೆ ಮಗ, ಆ ಥರ ಎಲ್ಲ ಅವರು ಮಾತಾಡಿಸೋದು. ಇಲ್ಲಿ ಊಟ ಎಲ್ಲ ಆದಮೇಲೆ ಇವರೆಲ್ಲ ನೋಡಿ ಮಾತಾಡ್ತಾ ಆಟ ಆಡ್ತಾ ಎಲ್ಲ ಇದ್ದಾರೆ. ಗಿರ್ಜಕ್ಕ ಬಾಯ್, ಹ್ಯಾಪಿ ಯುಗಾದಿ, ಬಾಯ್ ಸುಜು, ಟಾಟಾ ಬಾಯ್, ಟಾಟಾ. ಊಟ ಎಲ್ಲ ಮುಗಿಸಿ ಅವ್ರ ಹತ್ರ ಮಾತಾಡಿ ಎಲ್ಲ ನಾವು ಹೊರಟ್ವಿ. ಈಗ ಟಾಟಾ ಎಲ್ಲ ಹೇಳಿ ಅವರಿಗೆ ಟಾಟಾ ಹೇಳಿ ಆಯ್ತು. ನಿಮಗೆ ಕೂಡ ಟಾಟಾ.